ಹಲೋ ಆಲ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಬ್ಲೌಸ್ ಕಟ್ಟಿಂಗ್ ಮೆಜರ್ಮೆಂಟ್ ಬೇಸಿಕ್. ಇವಾಗಿನ್ನೂ ಸ್ಟಾರ್ಟ್ ಮಾಡ್ತಿರೋ ಬಿಗಿನರ್ಸಿಗೆ ಬೇಕಾಗಿರುವ ಮೆಜರ್ಮೆಂಟ್, ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಏನೇನು ಬೇಕು ಅಂತ ಇವಾಗ ನೋಡೋಣ ಬನ್ನಿ. ಬೇಸಿಕ್ ಮೆಜರ್ಮೆಂಟು ಇವಾಗಿನ್ನೂ ಕಲಿತಾ ಇರುವಂಥ ಬಿಗಿನರ್ಸ್ಗಳಿಗೆ ಒಂದು ಬ್ಲೌಸ್ನ ಕಟ್ ಮಾಡಲಿಕ್ಕೆ ಬೇಕಾಗಿರುವ ಮೆಜರ್ಮೆಂಟ್ಸ್ ಏನೇನು ಅಂತ ಮೊದಲಿಗೆ ನೋಡೋದಾದರೆ ಚೆಸ್ಟ್ ಮೆಜರ್ಮೆಂಟ್ ಇಷ್ಟು ಈ ರೀತಿಯಾಗಿ ಇತ್ತಪ್ಪ ಅಂತ ಅಂದರೆ ನೆಕ್ ವಿಡ್ತ್ನ ನಾವು ಎಷ್ಟು ಇಟ್ಕೊಬೇಕು, ಶೋಲ್ಡರ್ನ ಎಷ್ಟು ಇಟ್ಕೊಬೇಕು, ಆರ್ಮೋಲ್ಸ್ನ ಎಷ್ಟು ಇಟ್ಕೋಬೇಕು ಅನ್ನೋದನ್ನ ನೋಡೋಣ. ಫಸ್ಟು ನಾವು ನೆಕ್ ವಿಡ್ತ್ ಎಲ್ಲಿ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಇವಾಗ ಇದೊಂದು ಸ್ಯಾಂಪಲ್ಲು. ನಾವು ಇವಾಗ ಒಂದು ಬ್ಲೌಸ್ನ ಕಟ್ ಮಾಡ್ಕೋಬೇಕಂದ್ರೆ 4 ಭಾಗ ಮಾಡಿ ಇಟ್ಕೊಳ್ತೀವಲ್ವ, ಆವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಮಾಡ್ಕೊಳ್ಳೋದು ನೆಕ್ ವಿಡ್ತು. ಇದು ಏನು ನಾವು ನೆಕ್ ಪಾರ್ಟ್ನ ಕಟ್ ಮಾಡ್ತೀವಿ ಅದು ನೆಕ್ ವಿಡ್ತು. ಇದನ್ನು ಏನು ಅಳತೆ ಮಾಡ್ಕೋತೀವಿ ಆ ಅಳತೆ ಮೆಜರ್ಮೆಂಟ್ನ ನೆಕ್ ವಿಡ್ತ್ ಅಂತೀವಿ. ಮತ್ತು ಟೋಟಲ್ ನೆಕ್ಕಿಂದ ಹಿಡಿದು ಆರ್ಮೋಲ್ವರೆಗೂ ಎಷ್ಟು ಇದು ಮಾಡ್ಕೋತೀವಿ ಅಂದರೆ ಅದು ಶೋಲ್ಡರ್ನ ಮೆಜರ್ಮೆಂಟ್ ಮಾಡ್ಕೊಳ್ಳೋದು ಎಷ್ಟು ಅಂತ. ಆಮೇಲೆ ಅಪ್ವರ್ಡ್ಸಿಂದ ಡೌನ್ವರ್ಡ್ಸ್ ಬರೋದು ಆರ್ಮೋಲ್ ಎಷ್ಟು ಅಂತ. ಇವಾಗ ನಾರ್ಮಲ್ ಬ್ಲೌಸಿಗೆ ಚೆಸ್ಟ್ ಇಷ್ಟಿತ್ತು ಅಂದರೆ ನೆಕ್ ವಿಡ್ತು, ಶೋಲ್ಡರು, ಆರ್ಮೋಲ್ಸು ಎಷ್ಟನ್ನ ಮೆಜರ್ಮೆಂಟ್ ತೊಗೋಬೇಕು ಅಂತ ಹೇಳ್ತೀನಿ. ಇವಾಗ 28 ಚೆಸ್ಟ್ ಇತ್ತಪ್ಪ ಅಂತ ಅಂದರೆ ನೆಕ್ ವಿಡ್ತ್ ಬಂದು ನಾವು 2 ಇಟ್ಕೋಬೇಕು. 2 ಇಂಚಸ್ ಇಟ್ಕೊಂಡ್ರೆ ಸಾಕಾಗತ್ತೆ. ಮತ್ತು ಶೋಲ್ಡರು 4.5. ಶೋಲ್ಡರ್ನ ಏನು ಇಟ್ಕೊಂಡಿರ್ತೀವಿ ಆರ್ಮೋಲು ಸೇಮ್ ಅಷ್ಟೇ ಬರುತ್ತೆ. ಕೆಲವೊಂದೊಂದು ಸಲ ಚೇಂಜ್ ಆಗುತ್ತೆ ಅವರ ಬಾಡಿ ಡಿಪೆಂಡ್ ಮೇಲೆ. ಬಟ್ ನಾರ್ಮಲ್ಲಾಗಿ ಬೇಸಿಕ್ಕಾಗಿ ಇವಾಗ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಅಷ್ಟೇ ಬರುತ್ತೆ. 30 ಚೆಸ್ಟ್ ಇತ್ತಪ್ಪ ಅಂದರೆ 30 ಇಂಚಸ್ಸು ಇತ್ತಪ್ಪ ಚೆಸ್ಟು ಅಂದರೆ ಅವ್ರಿಗೆ ಎಷ್ಟು ಬರುತ್ತೆ, ನೆಕ್ ವಿಡ್ತ್ ಸೇಮ್ ಬರುತ್ತೆ. ಶೋಲ್ಡರ್ 5 ಆಗುತ್ತೆ, ಆರ್ಮೋಲು ಶೋಲ್ಡರ್ ಏನಿತ್ತೋ ಅಷ್ಟೇ. 32 ಇದ್ದವ್ರಿಗೆ 2 ಕಾಲು 5 ಮತ್ತು ಸೇಮ್ ಆರ್ಮೋಲು ಶೋಲ್ಡರು ಸೇಮ್ ಬರುತ್ತೆ. 34 ಇತ್ತು ಅಂದವ್ರಿಗೆ 2.5 ಅಥವಾ 3 ಇಟ್ಟರೂ ನಡೆಯುತ್ತೆ. 2.5 3 ಇದ್ದರೂ ನಡೆಯುತ್ತೆ. 5.5 ಇಟ್ಟರೆ ಶೋಲ್ಡರ್, ಆರ್ಮೋಲು 5.5. ಮತ್ತು 36 ಇತ್ತಪ್ಪ ಚೆಸ್ಟು ಅಂದವ್ರಿಗೆ ಸೇಮ್ 2.5 ಆರ್ 3 ಸೇಮ್ ಅಷ್ಟೇ ಇಟ್ಕೋಬೋದು. ಮತ್ತು ಶೋಲ್ಡರು ಆರ್ಮೋಲು ಕೂಡ ಸೇಮ್, ಅದರಲ್ಲೂ ಏನು ಚೇಂಜ್ ಆಗಲ್ಲ, ಅಷ್ಟೇ ಇರುತ್ತೆ. ಇದು ಬೇಸಿಕ್ಕಿಗೆ ಮಾತ್ರ. ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಅನ್ನೋರಿಗೆ, ಇವಾಗ ಕಲಿತಾ ಇದ್ದೀನಿ ಅನ್ನೋರಿಗೆ ಅಷ್ಟೇ ಮೆಜರ್ಮೆಂಟು, ಎಲ್ಲ ಬ್ಲೌಸ್ಗೂ ಆಗಲ್ಲ. 38 ಸೈಜ್ ಇದ್ದವ್ರಿಗೆ 3 ಇಂಚಸ್ಸು, ಶೋಲ್ಡರ್ 6, ಆರ್ಮೋಲ್ 5.5. ಈ 40 ಇದ್ದವ್ರಿಗೆ 3, 6, 6 ಸೇಮ್. ಅದು ಏನು ಚೇಂಜ್ ಆಗಲ್ಲ, ಒಂದೊಂದು 1/4 ಇಂಚಷ್ಟು ಚೇಂಜ್ ಆಗುತ್ತೆ ಅಷ್ಟೇ. ಇದು ಏನಪ್ಪ ಅಂದರೆ ನಾರ್ಮಲಾಗಿ ಇವಾಗ ಕಲಿತಾ ಇದ್ದೀನಿ ಅಂತ ಅಂದೋರಿಗಷ್ಟೇ. ಅಥವಾ ಬೇರೆ ಬೋಟ್ ನೆಕ್ ಆಗಿರ್ಬೋದು ಅಥವಾ ಐ ನೆಕ್ ಆಗಿರ್ಬೋದು, ಈ ಥರ ಎಲ್ಲದಕ್ಕೂ ಇದು ಬರಲ್ಲ, ಚೇಂಜ್ ಆಗುತ್ತೆ. ಸೊ ನೀವು ನಾರ್ಮಲಾಗಿ ಕಲಿತಾ ಇದ್ದೀನಿ ಇವಾಗ ಅನ್ನೋರಿಗಷ್ಟೇ ಇದು ಯೂಸ್ ಆಗುತ್ತೆ. 46 ಇತ್ತು ಅಂದರೆ 3.5, 6.5, 6.5 ಇದು ನಮಗೆ ಯೂಸ್ ಆಗೋದು ಓನ್ಲಿ ಫಾರ್ ನಾರ್ಮಲ್ ಬ್ಲೌಸಸ್ ಅಷ್ಟೇ. ಬೇರೆ ಬ್ಲೌಸಿಗೆ ಯೂಸ್ ಆಗಲ್ಲ ಅಂದರೆ ಯೂಸ್ ಆಗಲ್ಲ ಅಂತಲ್ಲ, ಇದು ಬೇಸಿಕ್. ನೀವೀಗಿನ್ನೂ ಕಟ್ಟಿಂಗ್ ಕಲಿತಾ ಇದ್ದೀರಾ ಅಂದರೆ ಬೇಸಿಕ್ ಇಷ್ಟು ಕೊಟ್ಟಿದ್ದರೆ ಸಾಕು, ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.